ಎಲ್ಲರಿಗೂ ಶರಣು ಶರಣಾರ್ಥಿ. ಈ ದಿನ ನಾವು ಅಕ್ಕಮ್ಮನ ವಚನವೊಂದರ ಸಾರಾಂಶದ ಬಗ್ಗೆ ತಿಳಿಯೋಣ. ಹೋತಿನ ಗಡ್ಡದಂತೆ ಗಡ್ಡದ ಹಿರಿಯರು ನೋಡ, ಬಿಡಾರ ಬಿಡಾರವೆಂದು ಹಿರಿತನಕ್ಕೆ ಅಹಂಕರಿಸಿ, ಆಚಾರವಂ ಬಿಟ್ಟು ಅನಾಚಾರವಂ ಸಂಗ್ರಹಿಸಿ, ಭಕ್ತರಳು ಕ್ರೋಧ ಭ್ರಷ್ಟರಳು ಮೇಳ, ಇವರು ನರಕಕ್ಕೆ ಯೋಗ್ಯರು, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ. ಅಕ್ಕಮ್ಮಳು ಈ ವಚನದಲ್ಲಿ ನಡೆ ನುಡಿ ಒಂದಾಗಿರಬೇಕು ಎಂಬ ಸಂದೇಶವನ್ನು ನೀಡಿದ್ದಾಳೆ. ಕೆಲವರು ಸಾಧನೆ ಮಾಡಿ ಹಿರಿಯರಾಗುತ್ತಾರೆ, ಇನ್ನು ಕೆಲವರು ವಯಸ್ಸಿನಿಂದ ಗಡ್ಡ ಬಿಟ್ಟು ಹಿರಿಯರಾಗುತ್ತಾರೆ. ಈ ರೀತಿ ಗಡ್ಡ ಬಿಟ್ಟು ವಯಸ್ಸಿನಲ್ಲಿ ಹಿರಿಯರಾದವರನ್ನು, ಅಂದರೆ ಸಾಧನೆ ಮಾಡದವರನ್ನು, ಹೋತಿಗೂ ಗಡ್ಡ ಬಂದಂತೆ ಉಪಯೋಗಕ್ಕೆ ಬಾರದವರೆಂದು ಸೂಚ್ಯವಾಗಿ ಹೇಳಿದ್ದಾಳೆ. ಮುಂದುವರೆದು, ನುಡಿದಂತೆ ನಡೆಯದೆ ಆಚಾರವನ್ನು ಬಿಟ್ಟು ಅನಾಚಾರ ಮಾಡುತ್ತಾ, ನಿಜ ಭಕ್ತರ ಜೊತೆ ಸಿಟ್ಟಾಗಿ ಭ್ರಷ್ಟರ ಜೊತೆ ಒಟ್ಟಾಗಿ ಇರುವವರು ನರಕಕ್ಕೆ ಯೋಗ್ಯರೆಂದು ಜರೆದಿದ್ದಾಳೆ. ಇವಳ ವಚನದಲ್ಲಿ ಶರಣರ ಸಿದ್ಧಾಂತಗಳಿಗೆ ಬದ್ಧವಾದ ನಡೆ ಎದ್ದು ಕಾಣುತ್ತದೆ.